ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಚತುರೋಪಾಯ ಶಾಂತಾಯ ನಮಃ. ಭಗವಂತ ತೀಕ್ಷ್ಣವಾದ ಬುದ್ಧಿಯುಳ್ಳವನು. ಯಾವುದೇ ಪರಿಸ್ಥಿತಿಗೆ ತೀಕ್ಷ್ಣವಾಗಿ ಸೂಕ್ತವಾಗಿ ಹೆಚ್ಚು ಕಾಲಾವಕಾಶ ತೆಗೆದುಕೊಳ್ಳದೆ ಪ್ರತಿಕ್ರಿಯೆಯನ್ನು ನೀಡುವ ಬುದ್ಧಿಕುಶಲತೆಯುಳ್ಳವನು ಭಗವಂತ. ಎಂತಹ ಕ್ಲಿಷ್ಟವಾದ ಸಮಸ್ಯೆಗೂ ಸೂಕ್ತವಾದ ಪರಿಹಾರವನ್ನು ನೀಡಬಲ್ಲ ಸರ್ವಸಮರ್ಥ ಭಗವಂತ. ಯಾವುದೇ ರಾಗದ್ವೇಷಗಳಿಲ್ಲದೆ, ನ್ಯೂನತೆಗಳಿಲ್ಲದೆ, ದೋಷಗಳಿಲ್ಲದೆ ಇರುವವನು ಭಗವಂತ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಭಗವಂತ. ಆನಂದಮಯ ಸ್ವರೂಪನು ಭಗವಂತ. ಜ್ಞಾನದಿಂದ ಕೂಡಿರುವವನು ಭಗವಂತ. ಸರ್ವಜ್ಞ ಭಗವಂತ. ಶಾಂತ ಸ್ವರೂಪನು ಭಗವಂತ. ಇಂತಹ ಭಗವಂತನನ್ನು ಚತುರೋಪಾಯ ಶಾಂತಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.